ಅಲ್ಲ, ನಮ್ಮ ಬಗ್ಗೆ ನೀವು ಭಾಳ ಹೆಚ್ಚು ಪ್ರಚಾರ ಕೊಟ್ಟಿದ್ದೀರಿ, ಅವ್ರಿಗೂ ಪ್ರಚಾರ ಕೊಡಿ. ಅಲ್ಲ, ಯಾಕೆಂದ್ರೆ ಬರೀ ನಾವು ಊಟ ಮಾಡೋದು ಮಾತ್ರ ನೀವು ಜನಗಳಿಗೆ ಹೇಳಿದ್ರೆ ಆಗೋದಿಲ್ಲ. ಬೇರೆ ಬೇರೆಯವರು ಊಟ ಮಾಡೋದನ್ನೆಲ್ಲ ಹೇಳಿ. ನೀವು ಊಟ ಮಾಡಿದ್ದೇನು ತಪ್ಪೇನು ಇಲ್ವಲ್ಲ ಸರ್? ಯಾರು ಹೇಳಿದ್ರೆ ಹಂಗಂತ ತಪ್ಪು ಅಂತ? ಯಾರು ಹೇಳೇ ಇಲ್ಲಪ್ಪ. ತಪ್ಪು ಅಂತ ಯಾರು ಹೇಳಲಿಲ್ಲ. ಮತ್ತೆ ಯಾಕೆ ನಿಲ್ಲಿಸಿದ್ರಿ ಸರ್? ಮತ್ತೆ ಪೋಸ್ಟ್ಪೋನ್ ನಿಲ್ಸೋದಕ್ಕೂ ಮುಂದೂಡೋದಕ್ಕೂ ಅದು ಬೇರೆ ಬೇರೆ. ಶಾಸಕಾಂಗ ಪಕ್ಷ ಸಭೆ ಬಹಳ ಕುತೂಹಲ ಮೂಡಿಸಿದೆ ಸರ್. ಏನು ಸಂದೇಶ ಎಲ್ಲ ಶಾಸಕ ಗೊತ್ತಿಲ್ಲ, ಅಜೆಂಡಾ ಏನಂತ ಗೊತ್ತಿಲ್ಲ. ಒಂದು ನಾನು ಕೂಡ ಗೆಸ್ ಮಾಡ್ತಾ ಇದ್ದೀನಿ ನೋಡಿ, ಯಾಕಂದರೆ ಇನ್ನೂ ಶಾಸಕಾಂಗ ಪಕ್ಷದಿಂದ ನಮ್ಗೆ ಯಾವುದೇ ಮಾಹಿತಿಗಳು ಗೊತ್ತಿಲ್ಲ. ಅನೇಕ ಶಾಸಕರುಗಳಿಗೆ ಅವರು ಕ್ಷೇತ್ರದಲ್ಲಿರ್ತಕ್ಕಂಥ ಕೆಲಸಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಸಹಜವಾಗಿ ವಿಶೇಷ ಅಧಿವೇಶನದ ಸಂದರ್ಭದಲ್ಲಿ ಬಜೆಟ್ ಸೆಷನ್ ಬರುತ್ತೆ, ಅವ್ರವ್ರ ಕ್ಷೇತ್ರದಲ್ಲಿ ಕೆಲಸಗಳಿದ್ವು. ನಮ್ಮ ಕ್ಷೇತ್ರದಲ್ಲಿ ಕೆಲಸ ಆಗಬೇಕು, ಇಂಥ ಕೆಲಸ ಆಗಬೇಕು, ಇದಕ್ಕೆ ಹಣ ಕೊಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ಅದಕ್ಕೆ ಅವಕಾಶ ಕೊಡಬೇಕಲ್ಲ. ಮುಖ್ಯಮಂತ್ರಿಗಳು ಬಜೆಟ್ ಪ್ರಿಪೇರ್ ಮಾಡುವಾಗ ಅದನ್ನೆಲ್ಲ ಪರಿಗಣಿಸೇ ಮಾಡ್ತಾರೆ, ಗಣನೆಗೆ ತಗೊಂಡೇ ಮಾಡ್ತಾರೆ. ಈಗ 16 ಕ್ಯಾಬಿನೆಟ್ಗೆ ಜಾತಿ ಗಣತಿ ತರಬೇಕು ಅನ್ನುವಂಥ ವಿಚಾರ ಇದೆ. ಆ ಹಿನ್ನೆಲೆಯಲ್ಲಿ ಅಲ್ಲ, ಅದನ್ನು ಚರ್ಚೆ ಮಾಡ್ಬೋದು. ಯಾಕಂದರೆ ಅವ್ರ ಗಮನಕ್ಕೆ, ಶಾಸಕರ ಗಮನಕ್ಕೂ ತರೋದು ಸಾಮಾನ್ಯವಾಗಿ ಬಜೆಟ್ನಲ್ಲಿ ಮಾಡುವಂಥದ್ರಲ್ಲಿ ಅಥವಾ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡುವಂಥ ಮುಖ್ಯವಾದಂಥ ಪಾಲಿಸಿ ಡಿಸಿಷನ್ಗಳಿದ್ದರೆ ಅದನ್ನು ಕೂಡ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ. ಇದನ್ನು ತರಬಹುದು ಅಂತ ಅಂದ್ಕೊಳ್ತೀನಿ. ಅನುದಾನದೊಂದು ಅಸಮಾಧಾನ ಇದೆ ಸರ್, ಅದನ್ನೇನಾದರೂ ಭರವಸೆ ಏನಾದ್ರು ಕೊಡ್ತಾರಾ? ಇಲ್ಲ, ಈಗಾಗಲೇ ಹೇಳಿದ್ದಾರೆ, ಮೊನ್ನೆನೇ CLP ನಲ್ಲಿ ಹೇಳಿದ್ದಾರೆ.